ನನ್ನ ಮನೆಯಲ್ಲಿ ಈ ಥರ ಎಲ್ಲ ನಡೀತಾ ಇದೆ. ಅಣ್ಣ ಅವನೇನೋ ಹೇಳ್ತಿದಂತಾನೆ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ, ಅವ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡು. ಸೆಕ್ಯೂರಿಟಿ ಗಾರ್ಡ್ ಹೇಳಿದನ್ನ ನಂಬ್ಕೊಂಡು ನೀನ್ ಯಾವ ತೀರ್ಮಾನಕ್ಕೂ ಬರ್ಬೇಡ ಅಣ್ಣ, ಪ್ಲೀಸ್. ಸೆಕ್ಯೂರಿಟಿ ಗಾರ್ಡ್ ಅಂತ ಚೀಪಾಗಿ ಹೇಳ್ಬೇಡ ಯಶು. ಅವನಿಗೊಂದು ಜವಾಬ್ದಾರಿ ಅದು ಕೆಲಸ ಕೊಟ್ಟಿದ್ದೀನಿ. ಅವನ ಕರ್ತವ್ಯ ಅವನು ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ನೆಮ್ಮದಿಯಿಂದ ಮನೇಲಿ ನಿದ್ದೆ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೋ. ಅಯ್ಯೋ ಅಣ್ಣ, CCTV ಫುಟೇಜ್ ಇದೆಯಲ್ಲ ಮೇಡಮ್, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆಯಲ್ಲ. ಕೃಷ್ಣ ಸರ್ ಲಾಕರ್ ರೂಮ್ಗೆ ಹೋಗಿರೋದು ಬಂದಿರೋದು ಎಲ್ಲ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ ಮೇಡಮ್. ಸಾಕ ಅವನು ಹೇಳ್ತಿರೋದು? ನಿನ್ನ ತೃಪ್ತಿಗೆ ಇನ್ನೂ ಏನಾದರೂ ಬೇಕಾ? ಹೇಳು. ಯಾರು ತಪ್ಪು ಯಾರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡೋದಕ್ಕಿಂತ ಪೊಲೀಸ್ ಅವ್ರನ್ನ ಕರ್ಸೋದು ಒಳ್ಳೇದು ಅನ್ಸುತ್ತೆ ಮಾವ. ಏಯ್, ನಿಂಗೆ ಯಾರು ಮಧ್ಯ ಮಾತಾಡೋದಕ್ಕೆ ಹೇಳಿದ್ದು? ಯಾರು ಅಧಿಕಾರ ಕೊಟ್ರು ನಿಂಗೆ? ಅವಳು ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಸುಮ್ಮನೆ ನೀನು ವಾಯ್ಸ್ ರೈಸ್ ಮಾಡಬೇಡ ಪ್ರತಿಯೊಂದಕ್ಕೂ. ಅಣ್ಣ, ಅಪ್ಪ ದೇವರನ್ನೇ ಇಟ್ಟು ಹೇಳ್ತಾ ಇದ್ದೀನಿ, ಆ ಡೋರ್ ಓಪನ್ ಆಗಿದ್ದಕ್ಕೆ ನಾನು ಒಳಗೋಗಿ ಯಾರಿದ್ದಾರೆ ಅಂತ ನೋಡಿ ಹೊರಗೆ ಬಂದಿದ್ದೀನಿ. ಅದನ್ನು ಲಾಕ್ ಮಾಡು ಅಂತ ಅವನಿಗೂ ಹೇಳಿ ಬಂದಿದ್ದೀನಿ. ನಾನೇನು ಮುಟ್ಟಿಲ್ಲ ಅಪ್ಪ. ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಸ್ವಲ್ಪ ಅವಕಾಶ ಕೊಡಿ. ನನ್ನಲ್ಲಿ ಓದಾಗ ಹೌದು, ತಾವು ಉಪನಿಷತ್ ಪ್ರವಚನ ಮಾಡ್ತೀರಿ, ನಾವು ತಾಳ್ಮೆಯಿಂದ ಕೂತ್ಕೊಂಡು ಅದನ್ನೆಲ್ಲ ಕೇಳಿಸ್ಕೋತಾ ಇದ್ದೀವಿ. ಅಲ್ಲಿ ಹೋಗಿದ್ದೀನಿ ಅಂತ ನೀನೇ ಒಪ್ಕೋತಾ ಇದೆಯಾ? ಚಿನ್ನ ನೋಡಿದೆ ಅಂತ ನಿನ್ನ ಬಾಯಿಂದಾನೇ ಬರ್ತಾ ಇದೆ. ಇದೆಲ್ಲ ಸಾಲದು ಅಂತ ಫುಟೇಜ್ ಇದೆ ಅಲ್ಲಿ ಹೋಗಿರೋದು. ಇದಕ್ಕಿಂತ ಇನ್ನೇನು ಬೇಕು ಯಶು? ಕಲ್ಯಾಣಿ ಹೇಳ್ತಿರೋದು ಸರಿ. ಪೊಲೀಸ್ನವ್ರು ಬರಬೇಕು. ಅವಾಗ ಅಲ್ಲೋಗಿ ಕೂತ್ಕೊಂಡು ಇವ್ರು ಏನೇನು ಹೇಳಬೇಕು ಎಲ್ಲ ನಿಧಾನವಾಗಿ ವರದಿ ಒಪ್ಪಿಸ್ಲಿ. ಅವರೆಲ್ಲ ಕೂತ್ಕೊಂಡು ಬರ್ಕೋತಾರೆ ದಿನಗಟ್ಲೆ. ನನಗಿದನ್ನೆಲ್ಲ ಕೇಳೋಷ್ಟು ತಾಳ್ಮೆ ಇಲ್ಲ. ಅಣ್ಣ 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 ಪ್ಲೀಸ್ ಪ್ಲೀಸ್ ಹಾಗೆಲ್ಲ ಮಾಡಬೇಡ ಅಣ್ಣ, ಪ್ಲೀಸ್ ಅಣ್ಣ. ಯಶೋದ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ, ದಯವಿಟ್ಟು ಹಾಗೆಲ್ಲ ಮಾಡಬೇಡ. ಅವ್ನು ಮಾಡಿದಾನೋ ಬಿಟ್ಟಿದಾನೋ ನಮಗೆ ಸರಿಯಾಗಿ ಗೊತ್ತಿಲ್ಲ ಅಣ್ಣ. ಅವ್ರು ಯಾರೋ ಹೇಳಿದ್ರು ಅಂದಿದ ತಕ್ಷಣ ಅವ್ರ ಮಾತನ್ನ ನಂಬಿ ನೀನು ಪೊಲೀಸ್ ಅವ್ರಿಗೆ ಒಪ್ಪಿಸ್ಬೇಡ. ನಮ್ಮನೆ ಮಗ ಅಣ್ಣ, ನಿನ್ನ ಮಗ ಅವನು. ನಿನ್ನ ಕಾಲು ಬಿದ್ದು ಕೇಳ್ಕೊತೀನಿ ಪೊಲೀಸ್ ಅಣ್ಣ. ಬಿಡು ಬಿಡು ಅಣ್ಣ. ಯಾಕೆ ಬೇಡ್ಕೋಬೇಕು? ಬಿಡು ಯಶು. ಬಿಡು ಯಶು, ಅಣ್ಣ. ಯಶು ನನ್ನ ಮಾತು ಕೇಳು. ನನಗೋಸ್ಕರ ನೀನು ಯಾರ ಹತ್ರ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಡ್ಕೋಬಾರ್ದು. ನನ್ನ ಮೇಲೆ ಆನೆ. ಶಬಾಷ್ ಶಬಾಷ್ ಶಬಾಷ್. ಮೆಚ್ಕೊಂಡೆ ನಾನು. ಈ ಮನೆಯಲ್ಲಿ ಎಂತೆಂಥ ಪರಿಸ್ಥಿತಿಗೆ ನೀನು ಕಾರಣ ಆಗ್ತಾ ಇದೆಯಾ ನೋಡು. ನನ್ನ ಒಡಹುಟ್ಟಿದ ತಂಗಿ ನನ್ನ ಪ್ರಾಣ ಇವಳು. ನನ್ನ ಕಾಲು ಹಿಡ್ಕೊಂಡು ಭಿಕ್ಷೆ ಬೇಡೋ ಪರಿಸ್ಥಿತಿ ನಿನ್ನಿಂದ ಆಗುತ್ತೆ. ನಾನು ತಪ್ಪು ಮಾಡಿಲ್ಲ. ಮಾಡಿಲ್ಲಪ್ಪ, ತಪ್ಪು ಮಾಡಿಲ್ಲ. ನೀವು ತಪ್ಪು ಮಾಡಿದಿರೋ ಇಲ್ವೋ ಅನ್ನೋದು ಪೊಲೀಸ್ ಸ್ಟೇಷನಲ್ಲಿ ತೀರ್ಮಾನ ಆಗಲಿ. ಇಲ್ಲಿ ಮನೇಲಿ ಆಗೋದಲ್ಲ ಇದು. ಯಶು, ನಿನಗೆ ಗೊತ್ತಿಲ್ಲ ಯಶು, ಅಣ್ಣ ಪ್ಲೀಸ್. ಶಾಂತಿ ಜ್ಯುವೆಲ್ರಿ ಬಂದು ಸಮಾಜ ಜನ ಬೆಳೆಸಿರೋ ದೊಡ್ಡ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಇವತ್ತು ಕಳವಾಗಿದೆ ಅಂದರೆ ಅದನ್ನು ಮುಚ್ಚಿಡೋದು ಸೂರ್ಯಪ್ರಕಾಶ್ಗೆ ಧರ್ಮ ಅಲ್ಲ. ಅದು ಪೊಲೀಸ್ನವ್ರಿಗೆ ಗೊತ್ತಾಗಬೇಕು ಏನಾಗಿದೆ ಆ ಚಿನ್ನ ಎಲ್ಲ. ಅದು ಹೊರಗಡೆ ಬರಬೇಕು. ಆ ಎಲ್ಲ ಮಾಹಿತಿ ನಾನು ತಗೊಳ್ಬೇಕು. ಅಲ್ಲಿ ಅವನು ನಿರ್ದೋಷಿ ಅಂತ ಪ್ರೂವ್ ಮಾಡಲಿ ಅವನು. ಬೇಡ, ತಡಿಬೇಡ ನನ್ನ. ಫೋನ್ ಮಾಡ್ರಿ ಪೊಲೀಸ್ನವ್ರಿಗೆ. ಅಣ್ಣ ಅಣ್ಣ ಅಣ್ಣ
ಕೃಷ್ಣ ಯಶೋ ಮಾಡ್ಲಿ. ಸುಮ್ಮನೆ ನೀನು. ಅಣ್ಣ ಅಣ್ಣ ಪ್ಲೀಸ್ ಬೇಡ ಅಣ್ಣ. ಅಣ್ಣ ಇವ್ನು ನಮ್ಮನೆ ಮಗ ಅಣ್ಣ. ಇದರಲ್ಲಿ ಕೃಷ್ಣಂದೇನು ತಪ್ಪಿಲ್ಲ. ಕೃಷ್ಣನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಏನ್ ಹೇಳ್ತಿದ್ಯಾ ರುಕ್ಕು? ಈ ವಿಷಯದ ಬಗ್ಗೆ ಏನು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಏನಾಗಿದೆ, ಇಲ್ಲೇನ್ ನಡೀತಾ ಇದೆ, ನನಗೆಲ್ಲಾನು ಚೆನ್ನಾಗಿ ಗೊತ್ತಿದೆ ಅಕ್ಕ. ಕೃಷ್ಣ ಏನೂ ತಪ್ಪು ಮಾಡಿಲ್ಲ, ಅವನು ನಿರಪರಾಧಿ. ಅವನ ಮೇಲೆ ಇವರೆಲ್ಲ ಹಾಕ್ತಾ ಇರೋ ಆರೋಪ ಸುಳ್ಳು. ಇವರೆಲ್ಲ ಕೃಷ್ಣನ್ ತಲೆ ಮೇಲೆ ಕಟ್ತಾ ಇದ್ದಾರಲ್ಲ, ಅದೆಲ್ಲ ಸುಳ್ಳು ಅಕ್ಕ. ಇವರೆಲ್ಲ ಪ್ಲಾನ್ ಮಾಡಿ ಕೃಷ್ಣನ ಇದರಲ್ಲಿ ಸಿಕ್ಕಾಕ್ಸ್ತಿದ್ದಾರೆ. ಏನ್ ಮಾತಾಡ್ತಿದ್ರ ಮೇಡಮ್ ನೀವು? ನಿಮ್ಮ ಮಾತು ನಾಲ್ಗೆ ಹಿಡ್ತಾ ಇರಲಿ. ಈ ಶಾಂತಿ ಜ್ಯುವೆಲರ್ಸ್ ಸಂಸ್ಥೆಯಲ್ಲಿ 15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಕಷ್ಟಪಟ್ಟಿದ್ದೀನಿ. ನನ್ನ ಜೀವನನೇ ಈ ಶಾಂತಿ ಜ್ಯುವೆಲರ್ಸ್ಗೋಸ್ಕರ ಮುಡುಪಾಗಿಟ್ಟಿದ್ದೀನಿ. ನಾನೇನು ಅಂತ ಸಾರ್ ತುಂಬಾ ಚೆನ್ನಾಗಿ ಗೊತ್ತು. ನೀವು ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ. ಏನ್ ಸರ್ ನನ್ನನ್ನೇ ಕಳ್ಳ ಮೋಸಗಾರ ಅಂತ ಹೇಳ್ತಾ ಇದ್ದಾರೆ. ನನಗೆ ತುಂಬಾ ಅವಮಾನ ಆಗ್ತಾ ಇದೆ ಸರ್. ಏನ್ ಸರ್ ಇದು ಅನ್ಯಾಯ? ಸರ್ ನಿಜವಾಗ್ಲೂ ನನ್ನ ಸುಳ್ಳು ಹೇಳ್ತಾ ಇಲ್ಲ ಸರ್. ಈ ಥರ ವಿಷಯದಲ್ಲಿ ಸುಳ್ಳು ಹೇಳಿ ನನಗೇನು ಸಿಗುತ್ತೆ ಸರ್? ಈ ಹುಡುಗಿನೇ ಇಲ್ಲಿಗೆ ಬಂದು ಏನೇನೋ ಸುಳ್ಳು ಹೇಳ್ತಾ ಇರೋದು. ನಾನು ಇಷ್ಟು ವರ್ಷ ನಿಮಗೋಸ್ಕರ ನಿಯತ್ತಾಗಿ ದುಡಿತಾ ಇದ್ದೀನಿ. ನನ್ನ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ನಾನೇನು, ನನ್ನ ಕೆಲಸ ಏನು ಅಂತ. ನೀವೇ ಅದ್ರ ಬಗ್ಗೆ ದಯವಿಟ್ಟು ಮಾತಾಡಿ ಸರ್, ಪ್ಲೀಸ್ ಸರ್. ನಾನು ಈ ಥರ ಕೆಲಸ ಮಾಡೋಕ್ಕಾಗುತ್ತಾ ಸರ್? ಸರ್ ಈ ಹುಡುಗಿ ಕೃಷ್ಣನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ ಸರ್. ಕೃಷ್ಣನ್ ಪರವಾಗಿ ಮಾತಾಡ್ತಿದ್ದಾಳೆ. ಅದೇನಕ್ಕೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಸರ್ ಈ ಹುಡುಗಿ ಕೃಷ್ಣನ ರುಕು, ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಸಹಾಯ ಮಾಡಕ್ಕೆ ಬಂದಿದ್ಯಾ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಆದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅವ್ರು ಎಷ್ಟು ವರ್ಷದಿಂದ ನಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಸುಳ್ಳು ಹೇಳಬೇಕು? ಅವ್ರಿಗೆ ಅದರಿಂದ ಏನು ಲಾಭ ಸಿಗುತ್ತೆ? ಅದ್ರ ಅಗತ್ಯ ಏನಿದೆ ರುಕು? ಆದ್ರೆ ಕೃಷ್ಣನ ವಿಷಯದಲ್ಲಿ ಅವರೇ ಹೇಳೋ ಹಾಗೆ ತಾಳ ಮೇಳ ಎಲ್ಲ ಕೂಡ ಬರ್ತಿದ್ಯಲ್ಲ ರುಕು. ಸ್ವಂತ ತಂದೆ ಅಂಗಡಿಯಿಂದ ಕದಿಯುವಂಥದ್ದು ಕೃಷ್ಣನಿಗೆ ಏನಿದೆ ಅಕ್ಕ?